ಯಾರು? ಸರಿಯಪ್ಪ, ನೀನು ಸರಿಯಮ್ಮ, ಇದಕ್ಕೆ ನೀವು ಹೊಡೆದಾಗ ನಮ್ಗೆ ಬರ್ಬೇಕಲ್ಲ. ನೀವೇನೋ ಹೇಳ್ದೆ ನಮಗೇನು ಕನಸ? ನಾನು ಸಾಗರದಲ್ಲಿ ಇದ್ನಲ್ಲ, 6ನೇ ತಾರೀಕುವರೆಗೂ ನಾನು ಇದ್ದೀನಲ್ಲ. ಮಾಡ್ತಿದ್ದೆ ನಾನು. ತಕ್ಷಣ ಸಿಟಿ ಸ್ಕ್ಯಾನ್ ಎಲ್ಲ ಮಾಡಿಸಿದೆ. ಈ ಬದಿ ಮೂಳೆ ಗೊತ್ತಾ, ಸ್ಟೀಲ್ ರಾಡಲ್ಲಿ ಎಲ್ಲ ಹೊಡೆದಿದ್ದೆ. ಅದೆಲ್ಲ ರಿಪೋರ್ಟ್ ಆಗಿದೆ, ಬರೋಬ್ಬರ ಕೊಟ್ಟಿದ್ದೀರಾ? ರಿಪೋರ್ಟ್ ಎಲ್ಲ ಕೊಟ್ಟಿದ್ದೀರಾ? ಮರ್ಡರ್ ಕೊಡ್ಬೇಕಾಯ್ತು, ಕೇಸ್ ಅದಾಗಬೇಕು. ಇಲ್ಲೊಬ್ಬ ಮೆಟ್ಕೊಂಡು ಕೈಯನ್ನು ಹಿಂಗೆ ಹಿಡಿದು ಅದೇ ಇಲ್ಲಿ ಮೆಟ್ಟಿರೋದು. ಸರಿ ಆಯ್ತು, ಪರಪರದ್ದು ರಿಪೋರ್ಟ್ ಕೊಡಿ. ಇನ್ನೊಂದು FIR ಇನ್ನೊಂದು ಮಾಡಕ್ಕೆ ಇದು ಮಾಡಿಸ್ಬಿಟ್ಟು ಇನ್ನೊಂದು ಅಪ್ಡೇಟ್ ಮಾಡ್ಕೊಳ್ಳಿ. ಅದ್ರದ್ದು ಮತ್ತೆ ರಿಪೋರ್ಟ್ ಕೊಡಿ. ಇದು FIR ಮಾಡಿಬಿಟ್ಟು 307 ಮಾಡಿಸ್ಬೇಕಿದೆ. ಅಟೆಂಪ್ಟ್ ಟು ಮರ್ಡರ್ ಅಂತ ಮಾಡಿಸ್ಬೇಕಿದೆ, ಗೊತ್ತಾಯ್ತಾ? ಈಗ ನೋಡಪ್ಪ, ಈಗ ನೀನು ಕೇಸ್ ಹೋಗಿದ್ಯಾ, ನಾವು ಈಗ ಅವ್ರ ಮೇಲೆ ಏನು ಕ್ರಮ ತೊಗೊಳಕ್ಕೆ ಬರೋದಲ್ಲ ಈಗ. ಯಾಕಂದ್ರೆ ಕೇಸ್ ಹೋಗಿದೆ, ಕೇಸಲ್ಲೇ ಆಗಿದೆ. ಈಗ ನಾವು ಕೇಸ್ ಆದಮೇಲೆ ನಾನೇನು ಮಾಡೋಕ್ಕೆ ಬರೋದಲ್ಲ ಈಗ, ಅಲ್ವಾ? ನೀವು ಕೇಸ್ ಮಾಡ್ತಾ ಇದ್ರೆ ಅವ್ರ ಮೇಲೆ ಸಸ್ಪೆಂಡ್ ಮಾಡ್ಬೋದು ಅವಕಾಶ ಇತ್ತು ನಮಗೆ, ಅಲ್ವಾ? ಆದರೂ ಈ ಕ್ರಮ ತೊಗೊಳ್ತೀನಿ ಅವ್ರನ್ನ, ಗೊತ್ತಾಯ್ತಾ? ನೀನು ಆರಾಮಿರು. ಈಗ ಹೇಗಿದ್ದಾರೆ? ಟೆನ್ಷನ್ ಆಗಿದ್ದ? ಅಲ್ಲಪ್ಪ, ನಾನು ಇರ್ಬೇಕಾದ್ರೆ ನಿನಗೆ ಯಾವನ್ ಗನ್ ಇಟ್ಟಿದ್ದ, ಯಾವನ್ ಇದ್ದ? ನೀನು ಅವರ ಟೆರರಿಸ್ಟಾ? ನೀನೇನು ಏನು ಮಾಡ್ತಿದ್ದೆ? ನಾನು ಇರಲಿಲ್ಲ ಇಲ್ಲಿ. ನೀನು ಅದು ಮಾಡಲಿ, ನೀನೇನು ಮಾಡ್ತಿದ್ದೆ? ನನಗೆ ಹೇಳ್ಬೇಕಾಯ್ತಲ್ಲ. ಬೇಡ, ಗಂಟೆ ಹೇಳ್ಬೇಕಾಯ್ತು, ಗಂಟೆ ಕರ್ಕೊಂಡು ಬರ್ಬೇಕಾಯ್ತು ನೀನು. ಈ ಥರ ಜಾಸ್ತಿ ಆದಮೇಲೆ ಬಂದ ಅದೇ ನೋವಾಗೋದ್ರೊಳಗೆ ಬರಬೇಡ, ಅದೇ ಇದ್ಬಿಡು. ಹಾಂ, ತಪ್ಪು ನೀನು ಇಟ್ಕೊಂಡಿದ್ಯಾ. ಯಾವನಾದರೂ ಆಫೀಸರ್ ಹೊಡಿ ಅಂತ ಯಾರು ಹೇಳಿದಾರ? ಇಲ್ಲಿ ಯಾರು ಹೊಡಿಯಂಗಿಲ್ಲ, ಹೊಡಿಲಿಕ್ಕೆ ಅವನಿಗೆ ಹಕ್ಕು ಇಲ್ಲ, ಗೊತ್ತಾಯ್ತಲ್ಲ? ಅವನಿಗೆ ಹೊಡೆಯೋ ಹಕ್ಕಿಲ್ಲ. ಅವ್ನಿಗೆ ಏನಿದ್ರೆ ಕೇಸ್ ಮಾಡ್ಬೇಕಾದ್ರೆ ನೀನು ಜೈಲಿಗೆ ಕಳಿಸ್ಬೋದು. ಕೋಲ್ 3 ಪುಡಿ ಮಾಡಿದ್ದಾರೆ. ಆಮೇಲೆ ಇದು ಸ್ಟೀಲ್ ರಾಡ್ ತಗೊಂಡು ಇಲ್ಲಿ ನೋಡಿದ ಅಂಗಾಲಿಗೆ ಯಾರು? ಇಬ್ಬರ ಮೂರ? ಅವ್ರು 7 ಜನ ಹೊಟ್ಟೆ. 7 ಜನ ಯಾರು? ಇನ್ಯಾರು ಅವರು? 3 ಜನ ಪರಶುರಾಮ್ ಅಂತ, ಮೈಲಾರಪ್ಪ ಅಂತ, ಇನ್ನೊಂದು ಪ್ರವೀಣ. ಆಯ್ತು, ಬಾಕಿಯವ್ರು ಯಾರು? ಮತ್ತೆ ಯಾರು ಬಂದರು? ಅಲ್ಲಿಯವರ ಹೊರಗಡೆ ಯಾರ? ಲೋಕಲ್ ಇದೆ, ಹೊರಗಡೆ ಸರ್. ಅವರೆಲ್ಲ ಪ್ರೊಬೇಷನ್ ಕಾಂಟ್ರಾಕ್ಟ್ ಬೇಸ್ ಮೇಲೆ. ಅವರೆಲ್ಲ ಏನು ಸ್ಥಳೀಯರು ಇದ್ದಾರಾ? ನಂಗೆ ಯಾರಂತ ನಂಗೆ ಸರಿ ಪರಿಚಯ ಇಲ್ಲ. ಕಾಂಟ್ರಾಕ್ಟ್ ಬೇಸ್ ಸ್ಥಳೀಯರು ಯಾರು ಇದ್ದಾರೆ ಅಲ್ಲಿ? ಈಗ ಹೊಡೆ ಈ ಕಡೆ ಒಂದು ಅವ್ರಿದ್ರಾ? ಅಣ್ಣಪ್ಪ ಮಹೇಶ್ ಅಂತ ಒಬ್ಬ ಬಿಜಾಪುರದ ಗಾರ್ಡ್ ಇದೆ. ಹಾಂ, ಅವನಿದ್ನ? ಆ ಬೀಟ್ ಅವ್ರದ್ದು. ನೋಡೋಣ ಏನು ಮಾತಾಡೋ. ಇವತ್ತು ಆಫೀಸರ್ ಕರೆದಿದ್ದೇನೆ, ಅದ್ರ ಮೇಲೆ ಕ್ರಮ ತಗೊಂಡು ಧೈರ್ಯ ತಗೋ, ಏನಾಗಲ್ಲ. ಅವ್ರು ಹೆದರ್ಕೊಂಡು ಮೊನ್ನೆ BP 1 ನೀವು ನೋಡ್ಬಿಟ್ರೆ ಅವತ್ತು ಧೈರ್ಯ ತಗೋಬೇಕಪ್ಪ. ನಿನ್ನ ತಲೆ ನಿನಗೆ ಯಾವನ ಗನ್ ಇಟ್ಬಿಟ್ಟಂತೆ, ಅವನು ಹೆದರ್ಬಿಟ್ಟಂತೆ. ಅವನೇನು ಇವನ ಹುಲಿಯನ? ಅಷ್ಟು ಹೆದರ್ತಾರೆ ಸರ್. ನಿಮ್ಮ ಇಲ್ಲಿ ಇಲ್ಲೋ ಬಿದ್ದ ಅಂತ ಗೊತ್ತಿರಲ್ಲ ನಿನಗೆ? ನಾನು ಇರ್ಲಿಲ್ವ ನಿನಗೆ? ಅಲ್ಲಪ್ಪ, ಹೇಳಕ್ಕೆ ಏನಾರು ಹೇಳ್ತಾರೆ. ನೀನು ಯಾಕೆ ಹೆದರ್ತಿ? ನಾನು ಇರ್ಬೇಕಾದ್ರೆ ಹೆದರೋದೇ ಸರ್. ನಾನು ಬಿದ್ನಲ್ಲ ಇಲ್ಲಿ. ನೀನು ಒಂದು ದಿವಸ ಬಂದು ಏನು ಇದು ಮಾಡಿದರೆ ಇಷ್ಟೊತ್ತಲ್ಲ ಅಷ್ಟು ಸಸ್ಪೆಂಡ್ ಮಾಡಿ ಬಿಸಾಕ್ತಿದ್ದೆ ಇವತ್ತು. ತಡೆಯೋಕ್ಕಾಗದೆ 3 ಸರಿ ಹೆಸರು ಮಾಡಿಸಿದೆ. ಆಮೇಲೆ ಬಂದೆ. ಉಸಿರಾಡಕ್ಕಾಗಲ್ಲ ಅಂದರೆ ಇದು ಮುರಿದಿದೆ, ಗೊತ್ತಾಯ್ತಾ? ಅದು ಉಸಿರಾಟ ತೊಂದರೆ ಆಗುತ್ತೆ, ಗೊತ್ತಾಯ್ತಾ? ಅವನು ಸುಮ್ಮನೆ ಕೂತ್ಕೊಂಡಿದ್ದಾನೆ, ಕೈ ತಿರುಪಿದ್ದಾರೆ, ಸುಮ್ಮನೆ ಕೂತ್ಕೊಂಡಿದ್ದಾನೆ. ಹಾಂ, ಇವನು ಸುಮ್ಮನೆ ಕೂರ್ಬೇಕಾ? ಅದೇನೋ ಮಾಡಿದ್ರು ಅದು ನಮ್ಗೆ. ಬಟ್ ಏನಂದ್ರೆ ಅದು ಯಾವಾಗ ಆಗಿದ ಘಟನೆಗಳನ್ನು ಬಂದು ಅಲ್ಲ ನೀವೆಲ್ಲ. ಹಾಂ, ಜಡ್ಜ್ ಹತ್ರ ಹೇಳಿದ್ರೆ ನಿನ್ನ ಗೊತ್ತಲ್ಲ, ಅಲ್ಲಿ ನಿನಗೆ ಹೇಳಿದ್ದೀನಲ್ಲ, ನನಗೆ ನಡೆಯೋಕ್ಕಾಗ್ತಾ ಇಲ್ಲ. ಈಗ ಕಳ್ಳನ ಹಿಡ್ಕೊಂಡು ಹೋದಾಗ ಪೊಲೀಸ್ನವರೆಲ್ಲ ಹಂಗೆ, ನೀವು ಉಲ್ಟಾ ಹೇಳಿದ್ರೆ ಹುಷಾರಿ, ನಿನಗೆ ಒದರ್ಸ್ತೀನಿ, ಬಡ್ದಾಕ್ಬಿಡ್ತೀನಿ, ಗುಂಡಾಕ್ತೀನಿ ಅಂತ. ನಾವು ಏನು ಹೇಳ್ತಾನೆ? ಸಾರ್ ನಾನು ಏನೂ ಮಾಡಿಲ್ಲ ಅಂತ ಅಲ್ಲಿ ಕೋರ್ಟಲ್ಲಿ ಹೇಳ್ತಾನೆ. ನಿನ್ಗೆ ಗೊತ್ತಾಗಲ್ಲ. ಕೇಳಿದ್ರು ಹಾಂ, ಏನಾದ್ರು ಹಿಂಸೆ ಕೊಟ್ಟಾದ್ರು ಇಲ್ಲ ಮೇಡಮ್, ಸರಿ ಆಯ್ತಲ್ಲ. ಸರಿ ಆಯ್ತು. ಅಲ್ಲ ಮರ ಕೇಸ್ ಕೊಟ್ಬಿಟ್ರೆ ಹೊಡೆದಾರ ಅಂದ್ರೆ ಇಲ್ಲ ಅಂದ್ರೆ ಅವ್ರೆಂತ ಮತ್ತೆ ವಜಾ ಮಾಡ್ತಾರೆ. ಈಗ ಯಾವ ತರಬಾರ್ದು. ನನಗೆ ಇನ್ನೊಂದು ಮಾತ್ರ ಅವತ್ತು ಹೇಳಿದ್ದೀವಿ. ಮಾಡಿ ಅಂತ ಓದಿದ್ರೆ ಮಾಡೋದು ಕೇಸ್ ಹಾಕಿ, ಮುಂದೆ ಹಾಕಿ. ಯಾಕಂದ್ರೆ ಅವ್ರು ಕೇಸ್ ಹಾಕಿದ್ರೆ ಏನಿಲ್ಲ, ಬರ್ತಾ ಇರ್ತಾನೆ, ಮತ್ತೆ ನಾಳೆ ಶುರು ಮಾಡ್ತಾನೆ, ಬರ್ತಾ ಇರ್ತಾನೆ, ಹೋಗ್ತಾ ಇರ್ತಾರೆ. ನೀವು ಯಾವಾಗಲೂ ನೋಡಿ, ನನಗೆ ಇಲ್ಲಿ ಸಾಗರದಲ್ಲಿ ಒಳ್ಳೆ ರೀತಿ ನಡ್ಕೋಬೇಕು.
ಇಲ್ಲಿ ಯಾರಿಗೂ ಸಮಸ್ಯೆ ಆಗಬಾರ್ದು. ಕಳ್ತನ ಆದರೆ ಇಮಿಡಿಯೇಟ್ಲಿ ಆಕ್ಷನ್ ಆಗಬೇಕು. ಇವೆಲ್ಲ ನೀವು ಮಾಡಬೇಕು. ಗೊತ್ತಾಯ್ತಲ್ಲ, ಕೈಲಿ ಬಂದು ಹೇಳ್ತೇನೆ. ಅದರಲ್ಲಿ ಒಂದೇ ಇದು ಇವರು ಅಪೃತ ಸಮಸ್ಯೆ ಮಾಡಲ್ಲ. ಅದಕ್ಕೆ ಅವ್ರಿಗೆ ಏನು ಮಾಡ್ತಾರೆ ಹೇಳ್ಬೇಕು. ಯಾಕಂದರೆ ಮೊನ್ನೆ ಕೇಸ್ ಇತ್ತು, ಕರೆಂಟ್ ಕೇಸ್ ಇತ್ತು, ಅದು ಮರ್ಡರ್ ಆಗಿದ್ದು ಇನ್ನೊಂದಾಗಿದ್ದು ಆಲ್ರೆಡಿ ಅಷ್ಟೇ. ಅದನ್ನು ಸಮರ್ಥವಾಗಿ ಮಾಡಲಿಲ್ಲ ಅನ್ನೋದು ಪತ್ರಿಕೆಯಲ್ಲೆಲ್ಲ ಬಂದಿದೆ. ಅದನ್ನು ನನಗೆ ಸರಿಯಾಗಿಲ್ಲ. ನಾನು ಇದ್ದಾಗ ಈ ಥರ ಆಗಬಾರ್ದು ಅಂತ. ನಾವಿದ್ದಾಗ ಆ ಕೇಸನ್ನು ಹ್ಯಾಂಡ್ ಓವರ್ ಮಾಡಿ ಚೆನ್ನಾಗಿ ಮಾಡಬೇಕಾಯ್ತು. ಸಾರ್ವಜನಿಕರು ನನ್ನ ಮೇಲೆ ಕೈ ಬೆಟ್ಕೊಂಡು ತೋರಿಸ್ಕೊಂಡು ನಿಮ್ಮ ಮೇಲೆ ಬೆಟ್ಕೊಂಡು ತೋರಿಸ್ಕೊಂಡು ಏನು ಅವರೇ ನಮ್ಮ ಮಾವನ ಮಕ್ಕಳಲ್ಲಿ ಯಾವನಾದರೆ ನಮ್ಮ ಪಕ್ಷದವಾದರೂ ಯಾವನಾದರೂ ಯಾರನ್ನೂ ಮುಲಾಜಿ ಕೊಡಬೇಕು. ಆಮೇಲೆ ನಮ್ಮ ಪಕ್ಷದಲ್ಲಿ ಕೊಲೆ ಕೇಸಿಗೆ ಏನಾದ್ರು ನಮ್ಮ ಪಕ್ಷದ ಮುಖಂಡರು ಬಂದು ನಿಮ್ಮ ಹತ್ರ ಬಂದರೆ ಹತ್ರ ಸೇರಿಸ್ಬಿಡ್ಬೇಕು. ನಾನು ಯಾವನೇ ಅದು ಕೊಲೆ ಕೇಸಿಗೆ ನಮ್ಮ ಪಕ್ಷದ ಮುಖಂಡರು ಅಲ್ಲ ಸರ್ ಅವ ಹಂಗೆಲ್ಲ ಹಿಂಗೆಲ್ಲ ಅಂತ ಬಂದರೆ ಅಥವಾ ಹತ್ರ ಸೇರಿಸ್ಬಿಡ್ಬೇಕು. ಸೇರಿಸ್ಬೇಡಿ. ಆ ಥರ ಇನ್ಫ್ಲೂಯೆನ್ಸ್ ಮಾಡೋಕ್ಕೆ ಯಾರು ಬಂದರೂ ಅವ್ರು ಹತ್ರ ಸೇರಿಸ್ಬೇಕು. ನೂರೇ ಒಟ್ಟಲ್ಲಿ ಈಗ ಬರುವಂಥ ದಿನ ಗಣೇಶ ಹಬ್ಬ ಇವೆಲ್ಲ ಬರ್ತಾ ಇದ್ದಾವೆ. ಎಲ್ಲ ಈಗಲೂ ಸಜ್ಜಾಗಿ ರೆಡಿಯಾಗಿರಬೇಕು. ಈಗ ಸಮರ್ಥ ಈಗೆಲ್ಲ ಸಬ್ ಇನ್ಸ್ಪೆಕ್ಟರ್ಗಳೆಲ್ಲ ಹೊಸಗಳೆಲ್ಲ ಬಂದಿದ್ದಾರೆ. ನಿಮಗೆ ಸಾಥ್ ಕೊಡ್ತಾರೆ. ಕೊಟ್ಟರೆ ಚೆನ್ನಾಗುತ್ತೆ ಅಷ್ಟೇ. ಅದೊಂದು ಮಾಡಿ ನಾಗಲಿಗೆ ನಾವು ಸೈನ್ ಮಾಡಿ ನಾನು ಹೇಳ್ತೀನಿ. ಯಾರು ಬರೋದಿದ್ದಾರಲ್ರಿ? ಈ ಮೊನ್ನೆ ಮುಖ್ಯಮಂತ್ರಿಗಳು ಹೇಳಿದ್ದಾರೆ, ಯಾವುದಾದ್ರು ಅನಾಹುತ ಆದ ತಕ್ಷಣ ಇದು ಮಾಡಿ ಅದನ್ನು ರಿಪೋರ್ಟ್ ಕಳಿಸಿ ನಾವು ಕಳಿಸ್ಕೊಡ್ತೀವಿ, ದುಡ್ಡೆಲ್ಲ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅದು ಮಾಡೋದ್ರೆ ಏನು ಪ್ರಯೋಜನ? ಪಾಪ ಅವ್ರು ಬಡವರು ಕಷ್ಟದೇ ಸ್ಪಂದನೆ ಆಗಲ್ಲ. ಅದೊಂದು ಏನಾಗಿದೆ ಅಂತ ನೋಡ್ಬೇಕು ಈಗ. ಆಮೇಲೆ ಅಲ್ಲಿ ಎಲ್ಲ ಅಧಿಕಾರಿಗಳಿಗೆ ಹೇಳಿದ್ದೀನಿ, ಅದೇ ಹಿರಿಯಗಳಿಗೆ ಯಾವ ಮನೆ ಹಾಳಾಗುತ್ತೆ ಅದನ್ನು ನೋಡಿ, ಮಾನವೀಯತೆಯಲ್ಲಿ ನೋಡಿ. ಸ್ವಲ್ಪ ಇದಾದರೂ ಸಹ ಅದು ಅಷ್ಟೇ ತಗೊಳ್ಳೋದಲ್ಲ. ಸ್ವಲ್ಪ ಗೋಡೆಗೆಲ್ಲ ಹೋಗಿರ್ತದೆ, ಅದನ್ನು ಒಂದು ಅರ್ಧ ತಗೊಳ್ಳಿ. ಅದರಲ್ಲಿ ಸ್ವಲ್ಪ ಇದಾಗ್ಬಿಟ್ಟು ಪೂರ್ತಿ ತಗೊಳ್ಳೋಕೆ ಹೇಳಿದ್ದೀವಿ. ಅದಕ್ಕೆ ಇವರು PWR ನಿಮ್ಮ ನೀವು ಇದು ಮಾಡೋದು ನೀವು ಎಸ್ಟಿಮೇಟ್ ಮಾಡೋದು ನೀವು ಯಾರಿಗೆ ಕೊಟ್ಟಿದ್ದಾರೆ ಈಗ? ಹಾಂ, ಅವರು ಹೇಳಿದ್ದೆ ಏನೇನು ಹೇಳಿರ್ತಾರೆ ಅದಕ್ಕಿಂತ ಸ್ವಲ್ಪ ಜಾಸ್ತಿನೇ ಮಾಡ್ಕೊಡ್ತಾ ಇದ್ದೀವಿ. ನಮ್ಮದ್ರಲ್ಲಿ ನಾವು ಹೇಳ್ದಂಗೆ ಇದು ಮಾಡ್ತಾರೆ. ನೀವು ಇವ್ರು ಹೇಳಿದ್ದು ಮಾಡಿದ್ದೀವಿ. ಹೌದು ಸರ್, ಮಾಡಿದ್ದೀವಿ. ನೀವು ಹೇಳಿದ್ದು ಮಾಡಕ್ಕೆ ಹೋಗ್ಬೇಡಿ. ಎಸ್ಟಿಮೇಟ್ ಹಾಕ್ಬೇಕಾದ್ರೆ ಇಲ್ಲ ಇಷ್ಟೇ ಇದೆ ಅಂತಲ್ಲ. ಅವರು ಮನೆ ಪೂರ್ತಿ ಹೋಗಿರ್ತದೆ, ಹಂಚಿಗಿಂಚು ಎಲ್ಲ ಕೆಳಗಡೆ ಹೋಗಿರುತ್ತೆ, ಗೋಡೆ ಹೋಗಿರುತ್ತೆ, ಗೋಡೆ ತಿರುಗಿ ಬರುತ್ತೆ, ಪೂರ್ತಿ ಮಧ್ಯ ಹೋಗಿರ್ತದೆ. ಬರಲ್ಲ, ಕಟ್ಟಕ್ಕೆ ಬರಲ್ಲ. ಅದನ್ನು ನೀವು ಎಸ್ಟಿಮೇಟ್ ಮಾಡಿ ಇಷ್ಟ ಆಗುತ್ತೆ ಅನ್ನೋದಕ್ಕೆ ಕರೆಕ್ಟಾಗಿ ಕೊಡಿ ಅದು ಅಲ್ವಾ? ಅದು ನೋಡ್ಕೊಳ್ಳಿ. ಅದು ಏನಾದರೂ ಹಿಂದೆ ಏನೋ ಮಾಡಿದ್ರೆ ಈಗ ನಮ್ಮ ಏನಿದೆ ಮೇಟಿನಲ್ಲಿ ಕೆಲವೊಂದು ಮನೆಗಳಿದ್ದಾವೆ, ಒಂದು 30 ಮನೆಗಳಿದೆ ಸರ್. ಅವ್ರು ಸ್ಟಾರ್ಟಿಂಗ್ ಕಷ್ಟ ಇದೆ. ಹಾಂ ಹೌದು, 9 ತಿಂಗಳವರೆಗೆ ಇಟ್ಕೊಂಡ್ಬಿಟ್ರೆ ಸರ್ ಮಾಡಿರ್ತಾರಪ್ಪ. ಯಾಕೆ ಅಪ್ಲೈ ಮಾಡಿರ್ತಾರೆ? ಹೆಂಗನ ಮಾಡಿ ಸ್ಥಳೀಯಾಗಿ ಅಲ್ಲೇ ಇದ್ದವ್ರು ಮಾಡ್ತಾರೆ. ಅದರಿಂದ ಅಪ್ಲೈ ಮಾಡಿದ್ದಾರೆ ನಮ್ಮಜ್ಜಪ್ಪ. ಯಾರು ಅಲ್ಲಿ ಒಂದು ಚೂರು ಸಪೋರ್ಟ್ ಕೊಡಬಾರ್ದು. ಅಂಥದ್ದೇನಾದ್ರು ಬಂದರೆ ತಕ್ಷಣ ಅದನ್ನು ಹಿಡಿದು ಕೊಡ್ಬೇಕು. ನೀವು ಯಾರೇ ಇರಲಿ, ಯಾವುದೇ ಡಿಪಾರ್ಟ್ಮೆಂಟ್ ನಿಮಗೆ ಮಾಹಿತಿ ಬಂದರೆ ನೀವು ರಿಪೋರ್ಟ್ ಕೊಡಬೇಕು, ಇವಾಗ ಕೊಡಬೇಕು, ತಹಸೀಲ್ದಾರ್ ಕೊಡಬೇಕು, ಡಿಪಾರ್ಟ್ಮೆಂಟಿಗೂ ಕೊಡಬೇಕು. ಕೊಡ್ತೀನಿ. ಒಂದು 12 ದಿವಸ ಇರಲಿಲ್ಲ, ಹಿಂದೆ KDP ಮಾಡಿ ಎಲ್ಲ ಅಧಿಕಾರಿಗಳಿಗೆಲ್ಲ ಮಾಹಿತಿ ಕೊಟ್ಟಿದ್ದೆ. ಮತ್ತು ಅವರಿಗೆಲ್ಲರಿಗೂ ಒಳ್ಳೆ ಕೆಲಸ ಮಾಡಬೇಕು, ಮತ್ತು ಯಾರು ರಜೆ ಹಾಕಬಾರ್ದು ಎಲ್ಲವನ್ನು ಹೇಳಿ ಹೋಗಿದ್ದೆ. ಆನಂತರ ಬಂದ ಮೇಲೆ ಒಂದಿಷ್ಟು ಮಳೆ ಆಗಿದೆ. ಆನಂತರ ಏನೇನು ಅನಾಹುತ ಆಗಿದೆ ಅನ್ನೋದಕ್ಕೆ ಈಗಾಗಲೇ ಕರೆದು ಮಾತಾಡಿದ್ದೀನಿ. ಈಗಾಗಲೇ ಹಿಂದಿನ ಸಾಲದಲ್ಲಿ ಮನೆ ಬಿದ್ದೋದಕ್ಕೆ ಸರ್ಕಾರದಲ್ಲಿ ಕೆಲವರು ಬರಲಿಲ್ಲ ದುಡ್ಡು. ಅದರಲ್ಲಿ ಈ ವರ್ಷ 4 ಸಲ ಚೇಂಜ್ ಮಾಡಿ ನಮಗೆ ಕೊಟ್ಟಿದ್ದಾರೆ. ಈಗ ಮನೆಗಳು ಬಿದ್ದೋದ್ರೆ ಹಿಂದೆಲ್ಲ 5 ಲಕ್ಷ ರೂಪಾಯಿ ಕೊಡೋದಿತ್ತು, ಅದೆಲ್ಲ ಹೋಗಿದೆ, ಅದೆಲ್ಲ ಇಲ್ಲ ಈಗಲ್ಲ. ಈಗ 2 ಸಲ ಅನೌನ್ಸ್ ಮಾಡಿದ್ದಾರೆ. ಅದರಿಂದ 1,20,000 ಮತ್ತು ಮನೆ ಏನು ದಾಖಲೆ ಇಲ್ಲ ಅಂದರೆ ಅವ್ರಿಗೆ 1 ಲಕ್ಷ ರೂಪಾಯಿ ಕೊಡಲಿಕ್ಕೆ ಒಂದು ಅವಕಾಶ ಕೊಟ್ಟಿದ್ದಾರೆ. ಅದೆಲ್ಲ ಕೊಡಲಿಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಮತ್ತು ಅವರೆಲ್ಲರಿಗೂ ಹೇಳಿದ್ದೀನಿ, ಮನೆ ಬಿದ್ದೋದ್ರೆ ಸ್ವಲ್ಪ ಕಂಜೂಸ್ ಮಾಡಬೇಡ್ರಪ್ಪ. ಪಾಪ ಒಂದು ಅರ್ಧ ಮನೆ ಬಿದ್ದೋದ್ರು ಮನೆಗೆ ಹೋದಾಗಿಲ್ಲ. ಇವ್ರು ಅರ್ಧ ಮನೆ ಅಂತ ಬಂದುಬಿಟ್ರೆ ಕಥಕ್ಕೆ ಮುಂದೆ ಹೋಗುತ್ತೆ. ಪಾಪ ಏನು ಇರಲ್ಲ ಅಲ್ಲಿ, ಅದನ್ನು ಮಾಡ್ಬೇಕಂತ ಹೇಳಿದ್ದೀವಿ. ಅದ್ರ ಜೊತೆಗೆ ಮತ್ತೆ ಈ ಜೋಳ ಗಿಳೆಲ್ಲ ಹಾಳಾಗಿ ಹೋಗಿದೆ ಈ ಸರಿ. ಅದಕ್ಕೆ ಈಗಾಗಲೇ ನಮ್ಮ ಕೃಷಿ ಅಧಿಕಾರಿಗಳೆಲ್ಲ ರಿಪೋರ್ಟ್ ಹಾಕಿ ಈಗಾಗಲೇ ರಾಜ್ಯಕ್ಕೆ ಕಳಿಸ್ಕೊಟ್ಟಿದ್ದಾರೆ. ಅದನ್ನು ಸಹ ದುಡ್ಡು ಬರಲಿಕ್ಕೆ ಅವರಿಗೆ ಅವಕಾಶ ಇದೆ. ಒಟ್ಟಲ್ಲಿ ರೈತರಿಗೂ ತೊಂದರೆ ಆಗಬಾರ್ದು, ಸಾರ್ವಜನಿಕರಿಗೂ ತೊಂದರೆ ಆಗಬಾರ್ದು. ಮನೆಗಳು ಹಾಳಾದಂಥ ಈಗ ನೋಡಿ, ಈಗ ನಾಗಪ್ಪನವ್ರು ಇಲ್ಲೇ ಇದ್ದಾರೆ. ಅವರು ಮೊನ್ನೆ ಹಿಂದಿನ ಸರಿ ಮೇಲಾದಂಥ ಮನೆ ಬಿದ್ದೋದಾಗ ನಾವೆಲ್ಲ ಹೋಗಿ ಭೇಟಿ ಕೊಟ್ಟು ವೈಯಕ್ತಿಕ ಕೊಟ್ಟು ಬಂದಿದ್ವಿ. ಆದರೆ ಅವರಿಗೆ
ಅವರಿಗೆ 4ನೇ ತಿಂಗಳಿಂದಲೇ ಆರ್ಡರ್ ಇದೆ, ಅವ್ರಿಗೆ ಕೊಡೋಕ್ಕೆ ಅವಕಾಶ ಇದೆ. ಅದಕ್ಕೆ ನಾಗಪ್ಪವ್ರಿಗೆ ಹೇಳಿದ್ದೀನಿ, ಅವರು ಸಹ ನಗರಸಭೆಯಿಂದ ಕೊಡಲಿಕ್ಕೆ ಅವಕಾಶ ಇದೆ. ಈ ಥರ ಇರ್ಬೋದು, ಹಾಸ್ಟೆಲ್ ಇರ್ಬೋದು, ಶಾಲೆ ಇರ್ಬೋದು, ಮತ್ತು ಫಾರೆಸ್ಟ್ ಇಲಾಖೆ ಇರ್ಬೋದು. ಇವರಿಗೆಲ್ಲ ಬೆಳಗ್ಗೆ ನಾನು ಎಲ್ಲ ಇವತ್ತು ನಗರದ ನಮ್ಮ ಪೊಲೀಸ್ ಇಲಾಖೆಯನ್ನು ಕರೆಸಿದ್ದೀನಿ, ಫಾರೆಸ್ಟ್ ಇಲಾಖೆಯನ್ನು ಕರೆಸಿದ್ದೀನಿ. ಅವರಿಗೆಲ್ಲರಿಗೂ ಹೇಳಿದ್ದೀನಿ, ಇನ್ನೇ ಕೆಲವು ಘಟನೆಗಳು ಆಗಿದ್ದನ್ನೆಲ್ಲ ಎಚ್ಚರಿಕೆ ಕೊಟ್ಟು ಮುಂದೆ ಈ ಥರ ಘಟನೆ ಮರುಕಳಿಸಬಾರ್ದು ಅನ್ನೋ ರೀತಿಯಲ್ಲಿ ಎಲ್ಲರಿಗೂ ಅವ್ರಿಗೆ ಸಂದೇಶ ಕೊಟ್ಟಿದ್ದೀವಿ. ಈ ಥರ ಬಂದ ಮೇಲೆ ಪ್ರತಿಯೊಂದು ಹಂತದಲ್ಲೂ ಸಹ ನಾನು ನನ್ನ ಗಮನಕ್ಕೆ ಬಂದ ಮೇಲೆ ಕ್ರಮ ತಗೊಳ್ತಾ ಇದ್ದೀನಿ. ಈಗೆಲ್ಲ ತಗೊಂಡಿದ್ದೀನಿ. ಈಗ ನಮಗೆ ಈ ಸರಿ ನಮಗೆ ರಾಜ್ಯದಲ್ಲಿ ಹೆಚ್ಚು ಮಳೆ ಆಗುವ ನಿರೀಕ್ಷೆ ಇದೆ ಅಂತ ಹೇಳಿದ್ದಾರೆ. ಅದಕ್ಕೆಲ್ಲ ನಾವು ಪ್ರಿಪೇರ್ ಆಗಿದ್ವಿ, ಎಲ್ಲ ಅಧಿಕಾರಿಗಳು ಪ್ರಿಪೇರ್ ಆಗಿದ್ದಾರೆ. ನಾನು ಇರಲಿಲ್ಲ ಅಂತ ಬಿಟ್ಟರೆ ಈಗಂತೂ ಈಗ ನಾನು ಇದ್ದೇ ಇರ್ತೀನಿ, ಎಲ್ಲೂ ಹೋಗುವುದಿಲ್ಲ. ಅದೇನೇ ಸುದ್ದಿ ಮಾಡಿದ್ರಲ್ಲ, ಮನೆ ನೋಡಿದ್ರು ಏನೋ ಒಂದು ಸುದ್ದಿ ಭಾಳ ಆಯಿತು. ಹೋದ ಸರಿ ಹೋದಾಗಲೂ ಒಂದು ಸುದ್ದಿ ಮಾಡಿದ್ರು, ಈ ಸರಿ ಏನೋ ಸುದ್ದಿ ಆಯಿತು. ಸ್ವಾಭಾವಿಕವಾಗಿ ನನ್ನ ಮಗಳ ಮನೆಗೆ ಹೋದಂಥ ಸಂದರ್ಭದಲ್ಲಿ ಹೋಗಲೇಬೇಕಾಗಿತ್ತು. ಅದು ನಮ್ಮ ಮಾಧ್ಯಮ ಇರ್ತದೆ, ಮಕ್ಕಳು ಮರಿ ಅನ್ನೋದು, ಅದಕ್ಕೆ ಹೋಗಿದ್ದು ಬಿಟ್ಟರೆ ಬೇರೆ ಏನಿಲ್ಲ. ಆದರೆ ಈ ಸರಿ ನಮಗೆ ನಮ್ಮ ನಗರ ಪ್ರಗತಿ ಪಥ ಇದು ಪ್ರಗತಿ ಪಥ ಯೋಜನೆಯಲ್ಲಿ ಸುಮಾರು 30 ಕಿಲೋಮೀಟರ್ಗೆ 22 ಕೋಟಿ ರೂಪಾಯಿ ಬಿಡುಗಡೆ ಆಗಿದೆ. ಈಗಾಗಲೇ ನಿನ್ನೆ ಆರ್ಡರ್ ಬಂದಿದೆ, ಆದೇಶ ಕೊಟ್ಟಿದ್ದೀವಿ. ಕುಡಿಯುವ ನೀರಿನ ಯೋಜನೆಗೆ ಈಗಾಗಲೇ 24/7 ಸಹ ಈಗಾಗಲೇ ಮುಖ್ಯ ಅಭಿಯಂತರ ಕಚೇರಿ ಇದರಲ್ಲಿ ಇದೆ, ಅದ್ರ ಸದ್ಯದಲ್ಲೇ ನಾವು ರಿಲೀಸ್ ಮಾಡ್ತಾರೆ. ಆಮೇಲೆ ನಮ್ಮ ಹಾಲು ಸಂಘಗಳಿಗೆ ಬಸ್ ಸ್ಟ್ಯಾಂಡಿಗೆ 3.5 ಕೋಟಿ ರೂಪಾಯಿ ನಮ್ಮ ಡೆಲ್ಟಾ ಯೋಜನೆ ಅಡಿಯಲ್ಲಿ ಈಗಾಗಲೇ ನಾವು ಕೊಟ್ಟಿದ್ದೀವಿ. 1 ಕೋಟಿ ಕೊಡಬೇಕು ಅಂತ ಹೇಳಿದರು ಮಾನ್ಯ ಸುರೇಶ್ ಅವರು. ಆದರೆ ಸಾಕಾಗಲ್ಲ ಅಂತ ಹೇಳಿದ ಮೇಲೆ ಮತ್ತೆ 3.5 ಕೋಟಿ ರೂಪಾಯಿ ಕೊಡಲಿಕ್ಕೆ ಈಗಾಗಲೇ ಅನುಮೋದನೆ ರೆಡಿ ಮಾಡಿದ್ದಾರೆ, ರೆಡಿ ಆಗ್ತಾ ಇದೆ. ಆಮೇಲೆ ಸಖಿ ಕೇಂದ್ರಕ್ಕೆ 50 ಲಕ್ಷ ರೂಪಾಯಿ ಬಿಡುಗಡೆ ಆಗಿದೆ. ಈಗ ನಮ್ಮ ಹಾಸ್ಪಿಟಲ್ ಪಕ್ಕದಲ್ಲಿ, ನಮ್ಮ ಮಕ್ಕಳ ಹಾಸ್ಪಿಟಲ್ ಪಕ್ಕದಲ್ಲಿ 80-50 ಜಾಗವನ್ನು ಕೊಟ್ಟಿದ್ದೀವಿ. ಈಗ ಅದನ್ನು ರೆಡಿ ಮಾಡ್ತಾರೆ, ನಮ್ಮ ಇವರೆಲ್ಲ ರೆಡಿ ಮಾಡ್ಕೊಂಡಿದ್ದಾರೆ ಅದರಲ್ಲಿ. ಆಮೇಲೆ ತ್ಯಾಗರ್ತಿಯಲ್ಲಿ ನರ್ಸ್ಗಳಿಗೆ ಮತ್ತು ಡಾಕ್ಟರ್ಗಳಿಗೆ ಕೊಠಡಿ ಮಾಡಲಿಕ್ಕೆ 1,20,00,000 ರೂಪಾಯಿ ಇವತ್ತು ಬಿಡುಗಡೆ ಆಗಿದೆ. ಸ್ಯಾಂಕ್ಷನ್ ಆರ್ಡರ್ ಕೊಟ್ಟಿದ್ದೀವಿ. ಇವೆಲ್ಲ ಈಗ ಬಂದಿರೋ ಮಾಹಿತಿಯನ್ನು ಬಂದು ಕೊಟ್ಟಿದ್ದೀನಿ. ಒಟ್ಟಿನಲ್ಲಿ ತಾಲೂಕಿನ ಈಗ ಸಂತೆ ಮಾರ್ಕೆಟಿಗೆ 5 ಕೋಟಿ ರೂಪಾಯಿ ಬಂದಿದೆ. APMCಯಿಂದ ಸಂತೆ ಮಾರ್ಕೆಟಿಗೆ 5 ಕೋಟಿ ರೂಪಾಯಿ ಬಂದಿದೆ. ಹೊಸನಗರ ಮತ್ತು ಸಾಗರ ಬೇರೆ ಬೇರೆ 5 ಕೋಟಿ ರೂಪಾಯಿ ಬಂದಿದೆ. ಅದನ್ನು ನಾವೀಗ ಆ ಸಂತೆ ಮಾರ್ಕೆಟಿಂದ ಈಗ ನಾವು 2 ಸಂತೆ ಮಾರ್ಕೆಟನ್ನು ಮಾಡಬೇಕಂತ ಈಗ ಸಾಗರದಲ್ಲಿ ತೀರ್ಮಾನ ಆಗಿದೆ. ಈಗಾಗಲೇ ನಾನು ಸೊರಬ ರಸ್ತೆದು ಆ ಜಾಗವನ್ನು ನೋಡಬೇಕು. ಈಗ ನಾಳೆ ಜಾಗ ನೋಡ್ತೀನಿ, ನೋಡಿಬಿಟ್ಟು ಸಂತೆ ಮಾರ್ಕೆಟನ್ನು 2 ಡಿವೈಡ್ ಮಾಡ್ತೀವಿ. ಮುಂದಿನ ಸರಿ ಇನ್ನೊಂದು ಮಾಡಬೇಕಂತ ಇದ್ದೀವಿ. 3 ನಮ್ಮ ಸೊರಬದ ಇದು ಯೋಗ ರಸ್ತೆಯಲ್ಲಿ ಜಾಗ ಹುಡ್ತಾ ಇದ್ದೀವಿ. ಯೋಗ ರಸ್ತೆಯಲ್ಲಿ ಜಾಗ ಸಾಕು, ಎಲ್ಲೂ ಸಿಗ್ತಾ ಇಲ್ಲ, ಅಲ್ಲೂ ಮಾಡಬೇಕು. ಒಟ್ಟು 3 ಕಡೆ ಮಾಡಬೇಕು ಅನ್ನೋದು ಒಂದು ತೀರ್ಮಾನ ಇದೆ. ಈ ಸಂತೆ ಮಾರ್ಕೆಟ್ ಸ್ವಲ್ಪ ಹಳೇದಾಗಿದ್ದರಿಂದ ಸ್ವಲ್ಪ ಆರ್ಡರ್ ಮಾಡಬೇಕು ಅನ್ನೋದಿದೆ. ಅದಕ್ಕೆಲ್ಲ ಲೈಟಿಂಗ್ ಎಲ್ಲ ಕೊಡಬೇಕು, ಮತ್ತು ಜನರಿಗೆ ಯಾವುದೇ ತೊಂದರೆ ಆಗಬಾರ್ದು, ಒಳ್ಳೆ ಚೆಂದಾಗಿರುವಂಥ ಒಂದು ಮಾರ್ಕೆಟ್ ಮಾಡಬೇಕು ಅನ್ನೋದು ಅದೊಂದಿದೆ. ಅದಕ್ಕೂ ಸಹ 5 ಕೋಟಿ ರೂಪಾಯಿ ಬಿಡುಗಡೆ ಆಗಿದೆ. ಒಟ್ಟಿನಲ್ಲಿ ಸಾಗರದ ಅಭಿವೃದ್ಧಿಯಲ್ಲಿ ಯಾವುದೇ ಕೊರತೆ ಇಲ್ಲ. ಎಲ್ಲ ನೋಡಿ, ಈಗ ನೋಡಿ ಬೆಳಗ್ಗೆ ನಿಮ್ಗೆ ಹೇಳಿದೆ, ನಮ್ಮ ಮಾರ್ಕೆಟ್ ರಸ್ತೆ ಈಗಾಗಲೇ ರೆಡಿಯಾಗಿದೆ. ಇನ್ನೊಂದು ತಿಂಗಳಲ್ಲಿ ಹೊಡಿಗೆ ಶುರು ಮಾಡ್ತಾರೆ. ಎಲ್ಲ ಒಪಿನಿಯನ್ ಆಗೋಗಿದೆ, ಸ್ಕೆಚ್ ಬಂದು ಹೋಗ್ಬಿಟ್ಟಿದೆ. ಎಲ್ಲವನ್ನೂ ಇದು ಮಾಡಿದ್ವಿ. ಮತ್ತೊಂದು ಕೆಲವು ಹೈವೇ ರಸ್ತೆಯದ್ದು ಪತ್ರಕರ್ತರು ಕೆಲವರೆಲ್ಲ ಸ್ವಲ್ಪ ಮಾಹಿತಿ ಕೊಟ್ಟಿದ್ದಾರೆ. ಅದರದ್ದು ಪ್ರಗತಿ ಸರಿಯಾಗಿಲ್ಲ, ಸ್ವಲ್ಪ ತೊಂದರೆ, ಇದು ಎಂಥ ಮಾರ್ಜಿನ್ ಟೆಕ್ನಿಕಲ್ ಪ್ರಾಬ್ಲಮ್ ಮಾಡಿದ್ದಾರೆ ಅಂತ ಹೇಳಿದ್ದಾರೆ. ಅದಕ್ಕೆ AC ಮತ್ತು DC ಅವರ ನೇತೃತ್ವದಲ್ಲಿ ಇಲ್ಲೇ ಒಂದು ಸಭೆ ಮಾಡಿ ಆ ಹೈವೇ ಪ್ರಾಧಿಕಾರದವರನ್ನೆಲ್ಲ ಕರೆಸಿ ಅದಕ್ಕೂ ಒಂದು ಮೀಟಿಂಗ್ ಹಾಕ್ಕೊಂಡಿದ್ದೀವಿ. ಮಂಗಳವಾರ ಬುಧವಾರ ಇದೆ, ಅದಕ್ಕೆ ಮೀಟಿಂಗ್ ಕರೆದಿದ್ದೀನಿ, ಅದನ್ನೂ ಮಾಡ್ತಾ ಇದ್ದೀನಿ. ಯಾವುದೇ ಈ ತಾಲೂಕಿನಲ್ಲಿ ಯಾವುದೇ ಸಮಸ್ಯೆ ಆಗೋ ರೀತಿ ನೋಡ್ಬೋದು ಅನ್ನೋದು ನಾನು ಖಂಡಿತ ಮಾಡಿಕೊಡ್ಬೇಕು ಅನ್ನೋದು ಈ ತಾಲೂಕಿನ ಜನರಿಗೆ. ಹಾಗಾಗಿ ಇಲ್ಲಿ ಏನೇನು ಈ ತಾಲೂಕಿಗೆ ಅಭಿವೃದ್ಧಿ ಬರಬೇಕು ಎಲ್ಲವನ್ನ ಈಗಾಗಲೇ ಕೊಟ್ಟಿದ್ದೀನಿ. ಮುಂದೆ ಬರ್ತಾ ಇದ್ದಾವೆ, ಇನ್ನೂ ಭಾಳ ಇದೆ, ಬರೋವಿದ್ದಾವೆ. ಈಗಾಗಲೇ ಇನ್ನೂ ಏನು ಗ್ಯಾರಂಟಿ ಯೋಜನೆಯಲ್ಲಿ ಹಣನೇ ಬರಲ್ಲ ಅಂತ ಏನು ಹೇಳ್ತಿದ್ರು ವಿರೋಧ ಪಕ್ಷದವರು. ಹಣದ ಕೊರತೆ ಇರಲಿಲ್ಲ, ಹಣದ ಸುರಿಮಳೆನೇ ಬರುತ್ತೆ ಇನ್ಮೇಲೆ. ಸಬ್ ರಿಜಿಸ್ಟರ್ದು ಈಗಾಗಲೇ 5 ಕೋಟಿ ರೂಪಾಯಿ ಇದೆ, ಅದನ್ನು ಈಗ 4 ಕೋಟಿ ರೂಪಾಯಿ ಇದೆ. ಈಗ ಅವರು ಶುರು ಮಾಡ್ತಾರೆ ಇವರ ಬಿಲ್ಡಿಂಗ್ ಪಕ್ಕದಲ್ಲಿ. ಪೊಲೀಸ್ ಸ್ಟೇಷನ್ ಸಹ ಈಗಾಗಲೇ ನಿಮಗೆ ಬೆಳಗ್ಗೆ ಹೇಳಿದ್ದೀನಿ. ಸಾಗರದ ಸಿಟಿ ಪೊಲೀಸ್ ಸ್ಟೇಷನ್ ಈಗಾಗಲೇ ಹೊಡಿತಾ ಇದ್ದಾರೆ, ಈಗ ಸದ್ಯದಲ್ಲಿ ಹೊಡ್ತಾ ಇರ್ತಾರೆ. ಅದಕ್ಕೆ ಈಗಾಗಲೇ BO ಆಫೀಸ್ ಹತ್ರ ಜಾಗ ನೋಡಿ ಅದು ಸ್ಯಾಂಕ್ಷನ್ ಆಗಿದೆ. ಈಗಾಗಲೇ ಅದು ಪ್ರಸ್ತಾವನೆ ಕಳಿಸಿದ್ದೀವಿ. ಅದು ಈಗ ಮಾನ್ಯ ಮಂತ್ರಿಗಳು ಸಹ ಓಕೆ ಮಾಡಿದ್ದಾರೆ, ಪರಮೇಶ್ವರ್ ಅವರು.
ಮತ್ತೆ ತುಮಕೂರಿಯಲ್ಲಿ ಪೊಲೀಸ್ ಸ್ಟೇಷನ್ಗೂ ಸಹ ಸ್ಯಾಂಕ್ಷನ್ ಆಗಿದೆ. ತುಮರಿ ಮಾಡಬೇಕು ಅಥವಾ ಬ್ಯಾಕ್ವರ್ಡ್ ಮಾಡಬೇಕು ಅನ್ನೋದು ಇದರಲ್ಲಿ ಇದ್ದೀವಿ. ಒಟ್ಟಲ್ಲಿ ನಾವು ತುಮರಿ ಮಾಡಬೇಕು ಅನ್ನೋದು ಒಂದು ಚಿಂತನೆ ಮಾಡಿದೆ. ಯಾಕಂದರೆ ಸಿಗಂದೂರು ಇರೋದ್ರಿಂದ ಜನ ಎಲ್ಲ ತುಮರಿ ಹತ್ರನೇ ಮಾಡೋದು ಒಳ್ಳೆಯದು. ತುಂಬ ಜನ ಬರ್ತಾರೆ, ಪ್ರವಾಸಿಗರು ಅಂತ ಇದೆ. ಹಾಗಾಗಿ ತುಮರಿಯಲ್ಲೇ ಮಾಡಬೇಕು ಅನ್ನೋದು ಸಹ ಇದೆ. ಈ ಥರ ಹಲವಾರು ಇನ್ನೂ ಯೋಜನೆಗಳು ಬರೋದಿದೆ ಸಾಗರಕ್ಕೆ. ಅವೆಲ್ಲವನ್ನು ಸಹ ಸಾಗರದ ಜನತೆಗೆ ಯಾವುದೇ ಕೊರತೆ ನೋಡುವಂಥದ್ದು ಮಾಡ್ತಾರೆ. ಮಧ್ಯಾಹ್ನ ಕೇಳಿದ್ರೆ ಕೇಳಬೇಕು ಇದೇ ಆಗಿದೆ. ಅದು ಬಂದರೆ ಇದರಲ್ಲಿ ಯಾರು ನೆಗ್ಲೆಕ್ಟ್ ಮಾಡಿದ್ರೆ ಅಧಿಕಾರಿ ಮೇಲೆ ಕ್ರಮ ತರುವಂಥದ್ದು ಎಸ್ಪಿಗೂ ಹೇಳಿದ್ದೀವಿ ಈಗಾಗಲೇ. ಯಾಕಂದರೆ ನಮ್ಮ ಒಬ್ಬ ಸಬ್ ಇನ್ಸ್ಪೆಕ್ಟ್ರು ಅವರು ಸ್ವಲ್ಪ ನೆಗ್ಲೆಕ್ಟ್ ಮಾಡಿದ್ದಾರೆ ಅನ್ನೋದು ಬಂದಿದೆ. ಆಮೇಲೆ ಈ ಕೊಲೆ ಕೇಸಲ್ಲಿ ಇನ್ನೂ ಪಕ್ಕ ಆಗಿಲ್ಲ. ಅದು ಅವರೇನೋ ಇದು ಬ್ಲಾಸ್ಟ್ ಆಗಿದೆ ಅಂತ ಹೇಳಿ ಅವ್ರು ರಿಪೋರ್ಟ್ ಕೊಟ್ಟಿದ್ದಾರೆ. ಇದು ಬಂದಿಲ್ಲ. ಅದು ಬರೋವರೆಗೂ ಸ್ವಲ್ಪ ನೋಡ್ತೀವಿ. ಬಂದರೆ ಯಾವ ವ್ಯಕ್ತಿಯೂ ಬಿಡೋಲ್ಲ. ಸಾಧಾರಣವಾಗಿ FIR ಹಾಕಿದಾಗ ಆರೋಪಿಗಳಿಂದ ಇಂಥ ಗಂಭೀರ ಪ್ರಕರಣಗಳಲ್ಲಿ ಅದು ಒಂದೊಂದು ಸರಿ ಏನಾಗುತ್ತೆ ಬಿಟ್ಟು ಕಳಿಸಿರೋ ಉದಾಹರಣೆಗಳಿಲ್ಲ. ಇದರಲ್ಲಿ 41 ನೋಟಿಸ್ ಕೊಟ್ಟು ಬಿಟ್ಟು ಕಳಿಸಿಲ್ಲ, ಯಾರು ಬಿಟ್ಟು ಕಳಿಸಿದ್ದಾರೆ. 41 ನೋಟಿಸ್ ಕೊಟ್ಟು ನೋಟಿಸ್ ಕೊಟ್ಟು ಸೈನ್ ಅರೆಸ್ಟ್ ಮಾಡದಲ್ಲೇ 41 DSP ಏನು ಹೇಳ್ತಾರೆ, 7 ವರ್ಷಕ್ಕಿಂತ ಕಡಿಮೆ ಇರತಕ್ಕಂಥ ಅಲ್ಲ, ಪ್ರಕರಣಗಳಲ್ಲಿ ಆ ಪ್ರೊಸೀಜರ್ ಮಾಡ್ತಾರೆ. ಏನು ಹೇಳ್ತಾರಂದ್ರೆ ಸೀರಿಯಸ್ ಅಫೆನ್ಸ್ಗಳಲ್ಲಿ ಈ ಥರ ಮಾಡಿದ್ರೆ ಪೊಲೀಸ್ ಇಲಾಖೆ ಮೇಲೆ ಎಲ್ಲಿ ಜನರಿಗೆ ಅಲ್ಲ, ನಾನು ತಗೊಂಡಿದ್ದೀನಿ ಇವತ್ತು ಭಾಳ ಕ್ರಮ ತಗೊಂಡಿದ್ದೀನಿ. SP ಮಾತಾಡಿದ್ದೀನಿ. SP ಅವ್ರು ಯಾರು ಏನು ಮಾಡಿದ್ದಾರೆ ಹೇಳಿ ಅವ್ರ ಮೇಲೆ ಕ್ರಮ ತಗೊಳ್ತೀನಿ, ಸಸ್ಪೆಂಡ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಈಗ ನಮ್ಮ ಇನ್ಚಾರ್ಜ್ ಯಾರು ಅಲ್ಲಿ ಇವರು ಇನ್ಸ್ಪೆಕ್ಟ್ರು ಸಬ್ ಇನ್ಸ್ಪೆಕ್ಟ್ರ್ ಮೇಲೆ ತಗೊಳಕ್ಕೆ ಹೇಳಿದ್ದೀನಿ. ಅವರು ಹೇಳಿದ್ದಾರೆ, SP ಹೇಳಿದ್ದಾರೆ. ಹಾಗೆ ನಾನು ಸಸ್ಪೆಂಡ್ ಮಾಡ್ತೀನಿ. ಬೆಳಿಗ್ಗೆ ನಾನು ಮೀಟಿಂಗಲ್ಲಿ ಹೇಳಿದ್ದೀನಿ, ಖಂಡಿತವಾಗಿ ಹೇಳಿದ್ದೀನಿ. ಈ ಥರ ಮಾಡೋದಾದ್ರೆ ನೀವು ಯಾವ ಇರಬೇಕಾಗಲ್ಲ ಅಂತ ಹೇಳಿದ್ದೀನಿ. ಅವರೆಲ್ಲ ಕಳಿಸಿ ಅಂತ ಹೇಳಿದ್ದೀನಿ. ಅದಕ್ಕೆ ಕ್ರಮ ತೊಗೊಂಡಿದ್ದೀನಿ. ಬೆಳಗ್ಗೆನೇ ನಾನು ಕರೆದಿದ್ದೆ, ಅವ್ರಿಗೆ ಬಂದವರೇ ಬಂದಿದ್ದು, ಕರೆದಿದ್ದು ನಾನು ಅವರನ್ನೇ ಕರೆದಿದ್ದು, ಪೊಲೀಸ್ ಇಲಾಖೆನೇ ಕರೆದಿದ್ದು. ಬೆಳಗ್ಗೆ ಅವರಿಗೆ ಚಾರ್ಜ್ ಮಾಡಿದ್ದೀನಿ. ಈಗ ಅದಕ್ಕೆ ಏನಂತ ರಿಪೋರ್ಟ್ ನಾನು ಕೊಡಬೇಕು. ಅವರು DSP ಏನು ಹೇಳಿದ್ರೆ ನಾವು ಅದನ್ನು ಒಂದು ಸ್ವಲ್ಪ ಇದು ತೊಗೊಳ್ತಾ ಇದ್ದೀವಿ. ಅದು ವ್ಯಾಲಿಟಿ ಕರೆಕ್ಟಾಗಿ ಕೊಲೆ ಅಂತ ಗೊತ್ತಾಗ್ಬಿಟ್ಟು ನಾವು ಯಾರನ್ನೂ ಬಿಡೋದು ಅಂತ ಅಷ್ಟೇ. ಮತ್ತೆ ಅವ್ರು ಇಲ್ಲೇ ಬೇಡ, ಅವನ ಆ ಕಡೆ ಶಿಕಾರಿಪುರ ಕಡೆ ಹಾಕಿ ಶಿಕಾರಿಪುರದಲ್ಲಿ ಈಗ ಕಾನೂನು ಕೈಗೆ ತಗೊಳಕ್ಕೆ ಹೋಗ್ಬೇಡಿ. ಗೊತ್ತಾಯ್ತಾ? ಪೊಲೀಸ್ಗಿರಿ ಎಲ್ಲ ನೈತಿಕ ಪೊಲೀಸ್ಗಿರಿ ಇದು, ಹೌದಲ್ಲ? ಆ ಥರ ಮಾಡಿದ್ದೀರಿ. ನಿಮಗೆ ಗೊತ್ತಿಲ್ಲ, ನಿಮ್ಮ ಅವ್ರು ಆ ಥರ ಹೊಡಿತಾರಂತ ಹೇಳ್ತದೆ ಮರ ಅದು. ಅವ್ನ ಬೇರೆ ಅವ್ನ ಕೋರ್ಟಲ್ಲಿ ಇಲ್ಲ ಅಂದ್ರೆ ಅದು ಬೇರೆ. ಆದರೆ ಇಲ್ಲಿ ಜನರು ಮುಂದೆ ಹೇಳ್ತಾನೆ ಈ ಥರ ಆಗಿದೆ ಆ ಥರ ಆಗಿದೆ ಅಂತ ಹೇಳ್ತಾನೆ. ಅವ್ರು ರಿಪೋರ್ಟ್ ನೋಡ್ತೀವಿ ನಾವು. ಡಾಕ್ಟ್ರ್ ಏನು ಹೇಳಿದ್ದಾರೆ ಅದ್ರ ಮೇಲೆ ನೋಡ್ತೀವಿ ನಾವು ರಿಪೋರ್ಟು. ಆ ಥರ ಎಲ್ಲ ಮಾಡೋಕ್ಕೆ ಹೋಗ್ಬೇಡಿ. ಪೊಲೀಸ್ ಹೊಡೆಯೋದು ಪೊಲೀಸ್ನಲ್ಲಿದ್ದಾರೆ, ಅವ್ರಿಗೆ ಕೊಡಿ, ಅವ್ರು ಮಾಡ್ತಾರೆ. ಅದೆಲ್ಲ ಮಾಡ್ತಾರೆ. ನೀವು ಮಾಡೋದಲ್ಲ. ನಿಮ್ದು ಏನಿದ್ರು ಕೇಸ್ ಹಾಕಿ ನೀವು ಕಳ್ಸೋದು ಕಡಿ. ಅವ್ನ ಮೇಲೆ ಏನು ಕೇಸ್